So what has been your most unforgettable wildlife encounter? I think did we discuss about that? ಇದೇ ಒಂದಿಷ್ಟು ಅದು ಹೇಳೋಕ್ಕಾಗಲ್ಲ. Oh my God, ಸರ್ ಹೇಳಕ್ಕಾಗುವಂಥದ್ದು. ಸೊ ಹೇಳೋಕ್ಕಾಗುವಂಥದ್ದು ಅದೇನೆ. ಸೊ ಸಮ್ ಆಫ್ ದ ಮೋಸ್ಟ್ ಅನ್ಫರ್ಗೆಟಬಲ್ ಅಂತಂದರೆ ಅಫ್ಕೋರ್ಸ್ ಮೇನ್ ಥಿಂಗೇ ನಾವು ಮಾತಾಡಿಲ್ಲ. ಸೊ ನಾನು 96 ವೈಲ್ಡ್ ಲೈಫ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದು. ಓಕೆ ಆ್ಯಂಡ್ ಯು ವೋಂಟ್ ಬಿಲೀವ್ ಇಟ್ ಟುಕ್ ಮೀ 10 years ಟು ಸಿ ಮೈ ಫಸ್ಟ್ ಟೈಗರ್ ಇನ್ ದ ವೈಲ್ಡ್. Seriously? ವರ್ಷ. ಹಾಂ, You mean 2005 or go? 2006. Okay, 2006 ಅಕ್ಟೋಬರ್ 29th ಅಕ್ಟೋಬರ್ 30th ನಾನು ಫಸ್ಟ್ ಟೈಗರ್ ಇನ್ ದ ವೈಲ್ಡ್ ನೋಡಿದ್ದು ನಾನು. My God. ಓಕೆ, ಬಿಕಾಸ್ ನಾನು ನಾನು ವೈಲ್ಡ್ ಲೈಫ್ ಸ್ಟಾರ್ಟ್ ಮಾಡಿದಾಗ ಐ ಯೂಸ್ ಟು ಬಿ ಮೋರ್ ಆಫ್ ಎ ಬರ್ಡ್ ಫೋಟೋಗ್ರಾಫರ್. ಸೊ ನಾನು ಕಾಡಿಗೆ ಹೋದಾಗೆಲ್ಲ ಬರೀ ಪಕ್ಷಿಗಳನ್ನು ಆ ಕಡೆ ಈ ಕಡೆ ನೋಡ್ಕೊಂಡು ಮಾಡ್ತಾ ಇದ್ದೆ ಹೊರತು. ಸೊ ಟೈಗರ್ ವಾಸ್ ನೆವರ್ ಮೈ ಟಾರ್ಗೆಟ್. ಲೆಪರ್ಡ್ಸ್ ನೋಡಿದ್ದೀನಿ, ಸುಮಾರು ಲೆಪರ್ಡ್ಸ್ ನೋಡಿದ್ದೀನಿ. ಪ್ಲಸ್ ಆನ್ ಟಾಪ್ ಆಫ್ ದಟ್ ನಾವು ಇನಿಷಿಯಲ್ ಫೇಸ್ ಆಫ್ ಲೈಫ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದಾಗ ಸೊ ಕಾರ್ಪೊರೇಟ್ ಲೈಫು ಜೊತೆಗಿತ್ತು. ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೆ ಆವಾಗ. ಸೊ ಅವಾಗ ರಜಾ ಸಿಗೋದು ತುಂಬ ಕಷ್ಟ ಆಗೋದು. ಸೊ ಐ ನೆವರ್ ಯೂಸ್ ಟು ಗೆಟ್ ಲಾಂಗ್ ಲೀವ್ಸ್. ಸೊ ಬರೀ ವೀಕೆಂಡ್ ಒಂದು ಸಿಗೋದೆ, ಸ್ಯಾಟರ್ಡೆ ಸಂಡೇ ಸಿಗೋದೆ ಹೊರತು ಸೊ ಲಾಂಗ್ ಲೀವ್ ಸಿಗ್ತಾ ಇರಲಿಲ್ಲ. ಸೊ ಆ ಬರೀ ಒಂದು 2 ದಿನ ರಜಕ್ಕೋಸ್ಕರ ಆಲ್ ಐ ಕುಡ್ ಗೋ ಇಸ್ ಇಲ್ಲಿ ಕಬಿನಿ, ಬಂಡೀಪುರು, BR ಹಿಲ್ಸು ಇಲ್ಲಿ ಹತ್ರನೇ ಹೋಗ್ತಾ ಇದ್ದೆ ಹೊರತು ಸೆಂಟ್ರಲ್ ಇಂಡಿಯಾ ಬೇರೆ ಕಡೆ ಹೋಗ್ತಾ ಇರಲಿಲ್ಲ. ಸೊ ಅದು ಫಸ್ಟ್ 10-12 years ನಾನು ಬರೀ ಕರ್ನಾಟಕದಲ್ಲೇ ಜಾಸ್ತಿ ಸುತ್ತಾಡಿರೋದು. ಆ್ಯಂಡ್ ಐ ನೆವರ್ ಸಾ ಇಟ್ ಟೈಗರ್. 10 ವರ್ಷ 10 years ಇಟ್ ಟುಕ್ ಟು ಸಿ. ಬಂಡೀಪುರಲ್ಲಿ ಹೋದ್ರೆ ಸಿಗಲಿಲ್ಲ ಸರ್? ಬಂಡೀಪುರು, BR ಹಿಲ್ಸು ಎಲ್ಲೆಲ್ಲಿ ಹೋಗಿಲ್ಲ ನಾವು. ಸೊ ಅಷ್ಟೇ ಅಲ್ಲದೆ ಬಂಡೀಪುರಲ್ಲಿ ಆವಾಗ ನಾವು ಸ್ಟಾರ್ಟ್ ಮಾಡಿದಾಗ ಇಷ್ಟು ಕಮರ್ಷಿಯಲೈಸ್ಡ್ ಇರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ಸು ಗಿರಿ ಲೈಕ್ ಹರ್ಷ ನಾವು ಏನೇ ಆದರೂ ಬಂಡೀಪುರ ಹೋದಾಗ ಡೈರೆಕ್ಟ್ಲಿ ನಾವು ಹೋಗಿ ರೇಂಜರನ್ನು ಮೀಟ್ ಮಾಡ್ತಿದ್ವಿ. ಸರಿ ಸರ್ ಹಿಂಗೆ ಬಂದಿದ್ದೀವಿ. ಆವಾಗ ಜಾಸ್ತಿ ಟೂರಿಸಮು ಇರ್ತಿರ್ಲಿಲ್ಲ. ಸೊ ಬಂದಿದ್ದೀವಿ ನಾವು ಕಾಡ್ಗೆ ಹೋಗಬೇಕು ಅಂತ ಅವರೇ ಅವ್ರ ಗಾಡಿ ಕೊಡೋರು. ಹೋಗ್ರಪ್ಪ ಆ ಪರ್ಟಿಕ್ಯುಲರ್ ವಾಚ್ ಟವರ್ ಅಲ್ಲೋಗಿ ವೇಟ್ ಮಾಡಿ, ಅಲ್ಲಿ ಚಾನ್ಸಸ್ ಚೆನ್ನಾಗಿದೆ ಅಲ್ಲಿ ಟೈಗರ್ ಬರೋದಕ್ಕೆ ಅಂತ. ಸೊ ನಾವು ಊಟ ಗಿಟ ಎಲ್ಲ ಕಟ್ಟಿಸ್ಕೊಂಡು ನಾವು ಹೋಗ್ಬಿಟ್ಟು ವಾಚ್ ಟವರಲ್ಲಿ 5 hours 6 hours 7 hours ಬೆಳಗ್ಗೆ ಒಂದು 10-11 ಗಂಟೆ ಹೋಗಿ ಸಾಯಂಕಾಲ ತನಕ ವಾಚ್ ಟವರಲ್ಲಿ ಕೂತ್ಕೊಳ್ತಿದ್ವಿ ನಾವು. ಅಲ್ಲೇ ವೇಟ್ ಮಾಡ್ಕೊಂಡು. ಸೊ ಎಲ್ಲೋ ದೂರದಲ್ಲಿ ಕಾಲ್ ಬರುತ್ತೆ, ಎಲ್ಲೋ ಒಂದು ಕಡೆ ಏನೋ ಕೂಗ್ತಾ ಇರುತ್ತೆ. ಒಂಥರ ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅದು. ಬಟ್ 2006 ವೇರ್ ಡಿಡ್ ಯು ಫೈಂಡ್ ಇಟ್? 2006 ಅಟ್ ದ ಮೋಸ್ಟ್ ಥಿಂಕಬಲ್ ಪ್ಲೇಸ್ ವಿಚ್ ಇಸ್ ಭದ್ರಾ. ಸೊ ಆವಾಗ ಸೊ ಭದ್ರಾ ಆವಾಗ ಟೈಗರ್ ರಿಸರ್ವ್ ಇರಲಿಲ್ಲ. ಇಟ್ ವಾಸ್ ಶಿವಮೊಗ್ಗ ಹತ್ರ. ಸೊ ಲಕ್ವಳ್ಳಿ ಫಾರೆಸ್ಟ್ ಇದೆಯಲ್ಲ, ಸೊ ಲಕ್ವಳ್ಳಿ ರೇಂಜಲ್ಲಿ. ಸೊ ಭದ್ರಾ ಟೈಗರ್ ರಿಸರ್ವಲ್ಲಿ ಸೊ ಆ ಟೈಮ್ ನಾವು ಹೋದಾಗ ನಾನು ನನ್ನ ಫ್ರೆಂಡ್ ಯತಿನ್ನು ಮತ್ತು ವಿಜಯ್ ಕಾವಲೆ ವಾಸ್ ವಿತ್ ಮೀ. ನಾವು 3 ಜನ ಹೋಗಿದ್ವಿ ಅಲ್ಲಿ. ಸೊ ಅಲ್ಲಿ ಆ ಟೈಮಲ್ಲಿ ವಿಲೇಜ್ ರೀಲೊಕೇಶನ್ಗಳು ನಡೀತಾ ಇತ್ತು. ವಿಚ್ ಮೀನ್ಸ್ ಲೈಕ್ ಕಾಡು ಒಳಗಡೆ ಎಷ್ಟೊಂದು ವಿಲೇಜಸ್ ಇರುತ್ತಲ್ಲ, ಸೊ ಅವರಿಗೆಲ್ಲ ಅದನ್ನು ಕಾಂಪನ್ಸೇಷನ್ ದುಡ್ಡು ಕೊಟ್ಟು ಸೊ ಅವ್ರನ್ನ ಕಾಡಿಂದ ಹೊರಗಡೆಗೆ ರೀಲೊಕೇಟ್ ಮಾಡ್ತಾಯಿದ್ರು. ಸೊ ಹೀಗಾಗಿ ಕಾಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ವಿತ್ ಪೀಪಲ್ ವಾಕಿಂಗ್ ಅರೌಂಡು, ಮೂವಿಂಗು, ಇದೆಲ್ಲ ಸಿಕ್ಕಾಪಟ್ಟೆ ವೈಲ್ಡ್ ಲೈಫಿಗೆ ಡಿಸ್ಟರ್ಬ್ ಆಗಿ. ಇನ್ಫ್ಯಾಕ್ಟ್ ನಾವು ಹೋದಾಗೆ ಹೇಳಿಬಿಟ್ರು ಅವರು, ಸರ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ನಿಮಗೊಂದು ಜಿಂಕೆ ಕಾಣೋದು ಕಷ್ಟ. ಸೊ ಅದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿಬಿಟ್ರು ಅವರು. ಸೊ ನಾವು ಸರಿ ಆಯಿತು, ನೀವೇ ಬಂದಿದ್ವಿ, ನೀವೇ ಬರ್ಡ್ಸ್ ಫೋಟೋಗ್ರಾಫಿ. ಸೊ ಬರ್ಡ್ಸ್ಗಳು ಸುಮಾರು ಸಿಗ್ತಾಯಿತ್ತು, ಬರ್ಡ್ ಹೊಡಿತಾ ಇದ್ವಿ, ಆಯಿತು. ಸೊ ದಟ್ ಪರ್ಟಿಕ್ಯುಲರ್ ಮಾರ್ನಿಂಗ್ ನಾನು ಮತ್ತು ಯತಿನ್ ಇವರಿಂದ ಇದು ಸಫಾರಿ. ಸೊ ವಿಜಯ್ ಹ್ಯಾಡ್ ನಾಟ್ ಜಾಯಿಂಡ್ ಅವಾಗ. ಸೊ ಸಫಾರಿಲಿ ಹೋಗ್ತಾ ಇದ್ವಿ. ಸೊ ಆ್ಯಂಡ್ ಸೈಟಿಂಗ್ ಸಿಕ್ಕಾಪಟ್ಟೆ ಕಷ್ಟ. ಆಲ್ರೆಡಿ ನಾವು ಒಂದು 4-5 ಸಫಾರಿ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸೈಟಿಂಗು. ಸೊ ಹಿಂಗೆ ಡ್ರೈವ್ ಮಾಡ್ತಿರ್ಬೇಕಾದ್ರೆ ದೂರದಲ್ಲಿ ಅಲ್ಲಿ ಸೊ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ರೋಡ್ ಕ್ರಾಸ್ ಆಗೋದು ಕಾಣಿಸ್ತು. ನೋಡಿದ್ವಿ, ಅದು ಗೌರ್. ಸೊ ಕಾಡೆಮ್ಮೆ. ಓಕೆ. ಸೊ ಬೈಸನ್, ವಾಟ್ ಎವರ್ ಇಂಡಿಯನ್ ಬೈಸನ್ ಅಂತ ದೇ ಆರ್ ಕಾಲ್ಡ್ ಗೌರ್ ಬೇಸಿಕಲಿ. ಸೊ ಅದು ಒಂದು ಫುಲ್ ಹರ್ಡ್ ಕ್ರಾಸ್ ಮಾಡ್ತಾಯಿತ್ತು. ನಮ್ಗೆ ಎಲ್ಲಿ ಜಿಂಕೆ ಸಿಗೋದೇ ಕಷ್ಟ ನಮಗೆ. ಅಂಥ ಕಡೆಗೆ ಬೈಸನ್ಗಳು ರೋಡ್ ಕ್ರಾಸ್ ಮಾಡ್ತೀವಿ. ಇಷ್ಟು ದೊಡ್ಡ ಡ್ರೈವರೇ ಸ್ಟಾಪ್ ಮಾಡು ಅಂದ್ಬಿಟ್ಟು ನಾನು ಟಕ ಹೊಡಿತಾ ಇದ್ದೀವಿ ಫೋಟೋಸು. ಅದೊಂದು ಲಾಂಗ್ ಇತ್ತು, 500 mm ವಿತ್ 1.4 ಕನ್ವರ್ಟರ್ ಇತ್ತು. ಸೊ ಒಂಥರ ವಿಷನ್ ಇಸ್ ವೆರಿ ನ್ಯಾರೋ, ಅದು ಅಷ್ಟು ಲಾಂಗ್ ಟೆಲಿಲೆನ್ಸು. ಶೂಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಸೊ ಡ್ರೈವರ್ ಮುಂದೆ ಕೂತಿದ್ದ. ಡ್ರೈವರ್ ಹಿಂಗೆ ತಲೆ ನನ್ನನ್ನು ನೋಡ್ದ, ಎದುರುಗಡೆ ನೋಡ್ದ, ಕೇಳಿದೆ, ಸರ್ ಏನು ಶೂಟ್ ಮಾಡ್ತಾಯಿದ್ದೀರಾ ಅಂತ. ಸೊ ಕಾಡೆ ಮೇಲೆ ಕ್ರಾಸ್ ಮಾಡ್ತಾ ಇದೆಯಲ್ಲ, ಶೂಟ್ ಮಾಡ್ತೀನಿ. ಸರ್ ಕಾಡೆ ಮೇಲೆ ಬಿಡಿ ಸರ್, ಮುಂದೆ ಕೆಳಗಡೆ ನೋಡಿ ಸರ್, 2 ಟೈಗರ್ ಕೂತಿದೆ ರೋಡ್ ಮೇಲೆ ಅಂತಂದ ಅವನು. ಸೊ ಅದು ಆ ಪರ್ಟಿಕ್ಯುಲರ್ ಮಾರ್ನಿಂಗ್ ಬೆಳಗ್ಗೆ 7:30-8 ಗಂಟೆ ಹಾಗೆ. ಸೊ ಸ್ವಲ್ಪ ಅಕ್ಟೋಬರ್ ಮಂತು ಸ್ವಲ್ಪ ಫಾಗ್ ಟೈಪ್ ಇತ್ತು. ಪ್ಲಸ್ ಅದು ಸಫಾರಿ ಟ್ರ್ಯಾಕ್ ಇದೆಯಾ, ಅದ್ರ ಮೇಲೆ ಕೂತಿದ್ದಕ್ಕೆ ಒಂಥರ ಕ್ಯಾಮಫ್ಲಾಜ್ ಆಗಿತ್ತು. ಸ್ಟೈಲಲ್ಲಿ ಫಸ್ಟ್ ಕಣ್ಣಿಗೆ ಕಾಣಿಸಿದ್ದೆ ಅದು ಬ್ಲ್ಯಾಕ್ ಕಲರ್ ಡಾಟ್ಸು. ಸೊ ಅವನು ಅಂದ್ಕೊಂಡೆ ನಾವು ಟೈಗರ್ ಶೂಟ್ ಮಾಡ್ತಿದ್ವಿ. ಅದಕ್ಕೆ ನಮ್ಮ ಆ್ಯಂಗಲ್ ಆಫ್ ಲೆನ್ಸ್ ನೋಡ್ದೆ, ಎಲ್ಲಿ ಶೂಟ್ ಮಾಡ್ತಿದ್ದೀವಿ, ಯಾವ ಕಡೆ. ಯಾಕಂದರೆ ಹಿಂಗೆ ಸ್ಟ್ರೇಟ್ ಶೂಟ್ ಮಾಡ್ತಾಯಿದ್ವಿ. ಅದು ಟೈಗರ್ ಶೂಟ್ ಮಾಡಬೇಕಂದ್ರೆ ಹಿಂಗೆ ಹೋಗಬೇಕು. ಅದು ನೋಡ್ಬಿಟ್ಟು ಇದಕ್ಕೆ ಏನು ಮಾಡ್ತಿದ್ದೀರಾ ಸರ್, ಏನು ಶೂಟ್ ಮಾಡ್ತೀರಾ? ಅದಕ್ಕೆ
ಹಿಂಗೆ ಎಮ್ಮೆಗಳು ಹೋಗ್ತಿದೆಯಲ್ಲ ಅಂತ. ಅಯ್ಯೋ ಬಿಡಿ ಸರ್, ಅದು ಕೆಳಗಡೆ ನೋಡಿ ಸರ್ 2 ಹುಲಿ ಕೂತಿದೆ ಅಲ್ಲಿ ಅಂತ. ನನಗೆ ಫುಲ್ ಶಾಕ್ ಆಗಿ ಅದನ್ನು ಆವಾಗ ನೋಡ್ತೀನಿ 2 ಚಿಕ್ಕ ಮರಿಗಳಿತ್ತು, ಟೈಗರ್ ಸಿಬ್ಲಿಂಗ್ಸ್ ಇತ್ತು, ಅರೌಂಡ್ ಪ್ರಾಬ್ಲಿ 8 months to 9 months ಅನಿಸುತ್ತೆ. ಸೊ ಅದನ್ನ ಆಮೇಲೆ ಶೂಟ್ ಮಾಡಿದೆ. ಬಟ್ ದ್ಯಾಟ್ ಪರ್ಟಿಕ್ಯುಲರ್ ಇಮೇಜ್ ಟಿಲ್ ಡೇಟ್ ಈಸ್ ಒನ್ ಆಫ್ ದ ಟಾಪ್ ಟೈಗರ್ ಇಮೇಜಸ್ ಅದು. ಸೊ ಟೈಗರ್ ಆ್ಯಂಡ್ ಗೌರ್, ಇನ್ಫ್ಯಾಕ್ಟ್ ಅದು ಆವಾಗ BBC ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅದಕ್ಕೆ ಕಳಿಸಿದಾಗ ಇಟ್ ಹ್ಯಾಡ್ ಗಾಟ್ ಶಾರ್ಟ್ ಲಿಸ್ಟೆಡ್ ಟು ದ ಫೈನಲ್ಸ್ ಎಲ್ಲ. ಅಮೇಜಿಂಗ್. ದ್ಯಾಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಇಮೇಜಸ್ ಅದು. ಸೊ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಸ್ಟೋರಿ ಟೆಲ್ಲಿಂಗ್ ಇಮೇಜ್ ಅದು. ಸೊ ದ್ಯಾಟ್ ವಾಸ್ ಒನ್ ಆಫ್ ಮೈ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಅದು ವೈಲ್ಡ್ ಲೈಫ್, ಅದು ಅನ್ಎಕ್ಸ್ಪೆಕ್ಟೆಡ್. ಐ ನೆವರ್ ವೆಂಟ್ ಇನ್ ಸರ್ಚ್ ಆಫ್ ದ ಟೈಗರ್. ಅದು But it happened. So it just happened Accidentally after 10 accidentally, years, and 1 decade. that is like wow. ಅದು and people till today are shocked. ಅಂತಾರೆ ಎಷ್ಟೊಂದು ಜನ ಈಗ ನಾನು ಟೂರಿಗೆ ಕರ್ಕೊಂಡು ಹೋಗ್ತಿಲ್ಲ ನನ್ನ ಜೊತೆಗೆ, ಅವ್ರ ಲೈಫಲ್ಲೇ ಫಸ್ಟ್ ಸಫಾರಿ ಕಾರ್ಡ್ ಎಂಟ್ರಾಗಿ 10 ನಿಮಿಷದಲ್ಲೇ ಟೈಗರ್ ತೋರಿಸ್ತಿದ್ದೆ. ಅಯ್ಯೋ, ನಾನು 10 ವರ್ಷ ತಗೊಂಡೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಗಿರಿ ಮತ್ತು ಕಲ್ಯಾಣು ಅವರೆಲ್ಲ ನನ್ನನ್ನು ಆಡ್ಕೊಂಡು ನಗ್ತಾ ಇದ್ರು. ಯಾಕಂದ್ರೆ 10 ವರ್ಷ ನಾನು ಟೈಗರೇ ನೋಡಿರಲಿಲ್ಲಲ್ಲ ಲೈಫಲ್ಲಿ, ಫಸ್ಟ್ ಟೈಗರ್ ಅದನ್ನು. ಸೊ ಡ್ಯೂರಿಂಗ್ ದೋಸ್ ಇನಿಷಿಯಲ್ ಪೀರಿಯಡ್ಸ್ ಗಿರಿ ಕಲ್ಯಾಣ ಇರೋದು ನಂಗೆ ಆಡ್ಕೊಂಡು ನಗ್ತಿದ್ರು. ಸುಧೀರ್ ಕಾಡಿಗೆ ಹೋದಾಗ ಕಾಡಲ್ಲಿ ಲೆಪರ್ಡ್ ಥರ ಇನ್ನೊಂದು ಪ್ರಾಣಿ ಇರುತ್ತೆ, ಅದಕ್ಕೆ ಸ್ಪಾಟ್ಸ್ ಬದಲು ಸ್ಟ್ರೈಪ್ಸ್ ಇರುತ್ತೆ, ಅದಕ್ಕೆ ಟೈಗರ್ ಅಂತಾರೆ ಅಂತ ನಂಗೆ ಆಡ್ಕೊಂಡು ನಗ್ತಾ ಇದ್ರು ಅವರು. ಅಲ್ಲ, ಇಮ್ಯಾಜಿನ್ being one of the topmost India's wildlife photographer who took 10 years to see first one tiger. tiger. ಎಷ್ಟೊಂದು ಜನ ಮೆಸೇಜ್ ಮಾಡಿ ಹೇಳ್ತಾರೆ, ಸರ್ ಬಂಡೀಪುರ್ಗೆ ಹೋಗಿದ್ದೆ ಟೈಗರ್ ಸಿಗ್ಲಿಲ್ಲ ಸರ್ ಅಂತ. ಎಷ್ಟು ಸಫಾರಿ ಮಾಡಿದ್ಯಾ? 3 ಸಫಾರಿ ಮಾಡಿದೆ. ಅಲ್ಲ, wait. ನನ್ನ ಸ್ಟೋರಿ ಕೇಳೋದಿನ್ನು. How do you emotionally connect with your subjects? Animals don't pose or perform. ಇಲ್ಲ, ಒಂದು ನಮ್ಮದು ಎಸ್ಪೆಷಲಿ ವೆನ್ ವಿ ಗೋಯಿಂಗ್ ಟು ದ ವೈಲ್ಡ್ ಸೋ ಆಫ್ಟನ್ ಅಲ್ಲ, ಸೊ ಅಷ್ಟು ಫ್ರೀಕ್ವೆಂಟಾಗಿ ಹೋಗ್ತೀವಿ ನಾವು. ಲಾಟ್ ಆಫ್ ಅಸ್ ನಾವು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು ಕೈಂಡ್ ಆಫ್ ವಿ ಗೆಟ್ ಕನೆಕ್ಟೆಡ್ ಟು ದೋಸ್ ಎನಿಮಲ್ಸ್. Okay. ಸೊ ಅದಕ್ಕೇ ಲೈಕ್ ಇಫ್ ಯು ಸಿ ಎಸ್ಪೆಷಲಿ ಇವನ್ ಇಲ್ಲೂ ಅಷ್ಟೇ, ಕಬಿನಿಗಾಗಲಿ ಬಂಡೀಪುರ್ ರೆಗ್ಯುಲರಾಗಿ ಯಾರು ಹೋಗ್ತಾರಲ್ಲ, ಸೊ ರೆಗ್ಯುಲರ್ ಹೋದಾಗಲ್ಲ ಅಲ್ಲಿ ಟೈಗರ್ಸ್, ಜನರಲಿ ದಿಸ್ ಇಸ್ ವಿತ್ ಟೈಗರ್ಸ್. ಓಕೆ, ಸೊ ಎವ್ರಿ ಟೈಗರ್ಗೆ ಜನರಲಿ ದೆರ್ ಇಸ್ ಎ ನೇಮ್. ಸೊ ಟಿಪಿಕಲಿ ಡ್ರೈವರು ಅಥವಾ ಗೈಡು ಯಾರು ನ್ಯಾಚುರಲಿಸ್ಟು ಅದಕ್ಕೆ ಹೆಸರು ಕೊಡ್ತಾರೆ. ಓಕೆ, ಸೊ ವೆನ್ ವಿ ಗೋ ಅಲ್ಲ, ಸೊ ವಿ ಟ್ರೈ ಟು ಗೋ, ವಿ ಫಾಲೋ ಪರ್ಟಿಕ್ಯುಲರ್ ಟೈಗರ್ನ ಹುಡ್ಕೊಂಡು ಹೋಗ್ತೀವಿ ನಾವು. ಸೊ ಇನ್ಫ್ಯಾಕ್ಟ್ ಮಧ್ಯಪ್ರದೇಶಲ್ಲಿ ಕರೆಂಟ್ಲಿ ಲೈಕ್ ಬಾಂಧವ್ಗಢಲ್ಲಿ ದೆರ್ ಇಸ್ ಎ ವೆರಿ ವೆರಿ ಫೇಮಸ್ ಟೈಗ್ರೆಸ್ ಕಾಲ್ಡ್ ಡಾಟಿ. ಡಾಟಿ. ಸೊ ಬೇಸಿಕಲಿ ಸಿಬ್ಲಿಂಗ್ಸ್ ಇತ್ತು, ಡಾಟಿ ಆ್ಯಂಡ್ ಸ್ಪಾಟಿ ಅಂತ. ಸೊ ಅದು ಹುಟ್ಟಿದಾಗಿಂದ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೆ. ಸರ್, ವಿಲ್ ದೇ ಬಿ ಏಬಲ್ ಟು ಡಿಫರ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡೋಣ? ಪ್ಯಾಟರ್ನ್ಸ್ ಇರುತ್ತಲ್ಲ, ಸೊ ಇಟ್ಸ್ ಲೈಕ್ ನಮ್ದು ಫಿಂಗರ್ ಪ್ರಿಂಟ್ಸ್ ಥರ. ಅದು ಸ್ಟ್ರೈಪ್ಸ್ ಏನಿರುತ್ತಲ್ಲ, ಸೊ ಎವ್ರಿ ಟೈಗರ್ದು ಸ್ಟ್ರೈಪ್ಸ್ ಇಸ್ ಡಿಫ್ರೆಂಟ್. ಎಸ್ಪೆಷಲಿ ಮಕ್ಕದ ಮೇಲೆ ಪ್ಯಾಟರ್ನ್ಸು, ಸ್ಟ್ರೈಪ್ಸು, ಮಾರ್ಕಿಂಗ್ಸ್ ಇರುತ್ತಲ್ಲ, ಎವ್ರಿ ಟೈಗರ್ ಇಸ್ ಡಿಫ್ರೆಂಟ್. ಸೊ ಅಲ್ಲಿ ಅದು ಸೆಂಟ್ರಲ್ ಇಂಡಿಯಾನಲ್ಲಿ ಅದು ಡಾಟಿ ಅಂತ ಇದೆ. ಇನ್ಫ್ಯಾಕ್ಟ್ ನಾನು ಮತ್ತು ನಂದು ಗೈಡ್ ಗುಡ್ಡ ಅಂತ ಇದ್ದಾನೆ. ಸೊ ವಿ ಬೋತ್ ವರ್ ದ ಒನ್ಸ್ ಹೂ ಕೆಪ್ ದಟ್ ನೇಮ್ ಟು ದ್ಯಾಟ್. ಅದು ಆ್ಯಂಡ್ ಇಟ್ಸ್ ದ ಮೋಸ್ಟ್ ಫೇಮಸ್ ಟೈಗರ್ ಬಾಂಧವ್ಗಢಲ್ಲಿ ಇವಾಗ. ಹೌದಾ? ಸೊ ಡಾಟಿ ಅಂತ. ಸೊ ಅಫ್ಕೋರ್ಸ್ ಅದ್ರ ಸಿಬ್ಲಿಂಗ್ ಸ್ಪಾಟಿ ಅಂತಿತ್ತು. ಸೊ ದಟ್ ಶಿ ಡೈಡ್ ಲಾಂಗ್ ಟೈಮ್ ಬ್ಯಾಕ್ ಅದು. ಸೊ ಈ ಥರ ಲೈಕ್ ವೆನ್ ಎವರ್ ವಿ ಗೋ ಅಲ್ಲ, ಸೊ ಅವ್ನಿಗೆ ಹೇಳ್ತೀನಿ, ನಡಿ ಆರ್ಯ ಹೋಗೋಣ, ಐ ವಾಂಟ್ ಟು ಸಿ ಡಾಟಿ. ಸೊ ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ, ಈ ಸಲ ನೋಡಿಲ್ಲ, ಅದು ಹೋಗಿ ನೋಡೋಣ ಬಾ. ನಿಮಗೆ ಅದು ಡಿಫರೆನ್ಸ್ಗಳು ಕಾಣಿಸ್ತಿರುತ್ತೆ. ವಿ ಕೈಂಡ್ ಆಫ್ ಗೆಟ್ ಕನೆಕ್ಟೆಡ್ ಟು ದೋಸ್ ಎನಿಮಲ್ಸ್.